ಹಾಯ್ ನಮಸ್ತೆ. ಇಲ್ಲಿ ಹಾಗಲಕಾಯಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು ಹಾಗಲಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಒಂಚೂರು ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು ಕುದಿ ಬರೋ ತನಕ, ಒಂದು ಕುದಿ ಬಂದರೆ ಸಾಕು, ಬೇಯಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆಕಾಳು ತೊಗೊಂಡು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲಿ ಒಂದು ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ, 1 ಸ್ಪೂನು ಸಾಂಬಾರು ಪುಡಿ ಮತ್ತು ಇದು ಹಾಕ್ಕೊಂಡು ಎಲ್ಲ ರುಬ್ಕೊಂಡು, ಇದು ಏನು ಬೇಯಿಸಿದ್ನೋ ನಾನು ಹಾಗಲಕಾಯಿ ಅದನ್ನೆಲ್ಲ ಕ್ಲೀನಾಗಿ ನೀರು ತೆಗೆದುಬಿಟ್ಟು ಹಿಂಡ್ಬಿಟ್ಟು, ಒಂದು ಬಟ್ಟೆ ತೊಗೊಂಡು ಹಿಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹಾಗಲಕಾಯಿ ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಆಮೇಲೆ ಇನ್ನೊಂದು ಕಡೆ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಇಟ್ಕೊಂಡಾಗ ಒಂದು ಟೊಮೆಟೊನೂ ಹಾಕ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈ ಮಸಾಲೆ ಏನು ರುಬ್ಬಿದ್ವೋ ಆ ಮಸಾಲೆ ಹಾಕ್ಬಿಟ್ಟು ಇಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ಮತ್ತು ಈ ಹಾಗಲಕಾಯಿ ಎಲ್ಲ ನಾನು ಕೆಂಪಗಾಗೋ ತನಕ ಹುರ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಈ ಥರನೂ ಮಾಡ್ಕೊಬೋದು, ಇಲ್ಲ ಇದು ಗೊಜ್ಜು ಥರನೂ ಮಾಡ್ಕೊಬೋದು, ಸಾರು ಥರನೂ ಮಾಡ್ಕೊಬೋದು. 2 ರೀತಿ ಮಾಡ್ಕೊಂಡ್ರೂ ಈ ಥರ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ, ತುಂಬ ಸೂಪರಾಗಿರುತ್ತೆ. ಕಹಿ ಅನ್ನೋದಿರಲ್ಲ, ಮುದ್ದೆಗೂ ಅನ್ನಕ್ಕೂ ಸೂಪರಾಗಿರೋಂಥ ಹಾಗಲಕಾಯಿ ಸಾರು. ಒಂದು ಸರಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.